ನಮಸ್ಕಾರ ಗುರು. ದಿನ 5. ಇವತ್ತಿನ ವಿಶೇಷ ಏನಂದರೆ, ನೆನ್ನೆ ಎಲ್ಲೋ ಹೊರಗಡೆ ಹೋಗಿದ್ದೆ, ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದೆ. ಎದ್ದು ಬರೋಷ್ಟೊತ್ತಿಗೆ ತಿಂಡಿ ಬೇರೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿದರು. ಅದು ನಿಜ, ಯಾವತ್ತೂ ನಾನು ತಿನ್ನಲ್ಲ, ಇವತ್ತು ತಿಂದಿಲ್ಲ. ಹಾಗೆ ಒಳಗಡೆ ಬಂದರೆ ನಮ್ಮ ಹುಲಿ ಬೇರೆ ಊರಿಗೆ ಹೊರಟಿತ್ತು. ಊರಿಗೆ ಬಂದ್ಬಿಟ್ಟು ಹಾವೇರಿ. ಹಂಗಾಗ್ಬಿಟ್ಟು ನಮ್ಮ ಹುಡುಗರು ಬೇಗ ಶ್ರಮ ವಿಚಾರಿಸ್ಕೊತಾಯಿದ್ರು, ಯಾವಾಗ ಬರ್ತೀಯಣ್ಣ, ಹಂಗಣ ಹಿಂಗಣ ಅಂತ. ಸರಿ ಆಯ್ತು, ಅಲ್ಲಿಂದ ಬಂದೆ, ಎಲ್ಲ ರೆಡಿ ಆಗಿಬಿಟ್ಟು ಡೈಲಿ ಶಿವಕುಮಾರ್ ಅಣ್ಣನ ಮಾತಾಡಿಸ್ತೀನಿ, ಇವತ್ತು ಮಾತಾಡಿಸ್ದೆ, ನೀರು ಹಿಡಿತಾಯಿದ್ರು. ಮತ್ತು ಅಲ್ಲಿಂದ ಬಸ್ ಹತ್ಕೊಂಡು ಬಸ್ಸಲ್ಲಿ ಬಂದೆ. ನಮ್ಮ ಬಾಸ್ ಮೂವಿ ಹಾಕಿದ್ರು, ಅದನ್ನೊಂದು ಸ್ವಲ್ಪ ಓದೋದು ಬಿಟ್ಟು ನೋಡ್ಕೊಂಡು ಕೂತಿದ್ದೆ. ಮತ್ತು ಅಲ್ಲಿಂದ ತದನಂತರ ಕಾಲೇಜ್ ಕಡೆ ನಡ್ಕೊಂಡು ಹೋದೆ. ನಮ್ಮ ಹುಡುಗರು ನೋಡಿದ್ರೆ ಅಲ್ಟೆ ಹೊಡ್ಕೊಂಡು ಅದು ಇದು ಮಾತಾಡ್ಕೊಂಡಿದ್ರು. ಇವನು ನೋಡಿದ್ದೀರಲ್ಲ ಮೊನ್ನೆ, ಪ್ರತಿದಿನವೂ ಇವಂದು ಇದೇ ಕೆಲಸ. ಏನು ಮಾಡ್ತೀವಿ, ಹಿಂಗೆ ನೋಡೋಷ್ಟೊತ್ತಿಗಾಗಲೇ ಮೊಬೈಲ್ ನೋಡ್ತಿರೋನು ಹುಡುಗಿರ್ನೆಲ್ಲ ನೋಡ್ತಾ ಇರ್ತಾನೆ. ಮತ್ತು ಅಲ್ಲಿಂದ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಸ್ ಹಿಡ್ಕೊಂಡು ನಾನು ಬಂದೆ. ಸಂಜೆ ಆದ ಕಾರಣದಿಂದ ಸ್ಟ್ಯಾಂಡಿಂಗಲ್ಲೇ ಬರಬೇಕು, ತುಂಬ ಬಸ್ ರಶ್ ಇರುತ್ತೆ. ಅಲ್ಲಿಂದ ಬಂದೆ. ಮಧ್ಯಾಹ್ನ ಮತ್ತು ಬೆಳಗ್ಗೆ 2 ಊಟ ಮಾಡೋದಿಲ್ಲ. ನೆಮ್ಮದಿಯಾಗಿ ನಮ್ಮ ಹುಡುಗರ ಜೊತೆ ನೆಮ್ಮದಿಯಿಂದ ಚಪಾತಿ ಊಟ ಮಾಡಿಕೊಂಡು ಸ್ವಲ್ಪ ಆಚೆ ಕಡೆ ಅಡ್ಡಾಡ್ಕೊಂಡು ಬರೋಣ ಅಂತ ಆಚೆ ಕಡೆ ಬಂದೆ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ, ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೊಳೋದಿದ್ದರೆ ಹೇಳಿ, ಚೇಂಜಸ್ ಮಾಡ್ಕೊಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿಂದು ದಿನವನ್ನು ಮುಗಿಸುತ್ತಿದ್ದೇನೆ.